ಸಂಜೆ ಟೀ ಕಾಫಿಯ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅಂತ ಡಿಮ್ಯಾಂಡ್ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಮಸಾಲ ಮಂಡಕ್ಕಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ಮಂಡಕ್ಕಿಯನ್ನು ಮಾಡಲಿಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಒಂದು 6 ಹಸಿಮೆಣಸನ್ನು ಹಾಕೊಂಡಿದ್ದೇನೆ. ಖಾರ ಖಾರವಾಗಿರುವ ಹಸಿಮೆಣಸು ಆದರೆ ಚೆನ್ನಾಗಾಗ್ತದೆ. ನಂತರ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನೀರನ್ನು ಸೇರಿಸದೆ ಇದನ್ನ ಪುಡಿಯನ್ನ ಮಾಡ್ಕೊಳ್ತೇನೆ. ನೀರು ಹಾಕೋದು ಬೇಡ. ನೀರು ಹಾಕೊಂಡ್ರೆ ಅದನ್ನ ಮಂಡಕ್ಕಿಯನ್ನ ಮಾಡಿದಾಗ ಮಂಡಕ್ಕಿ ಮೆತ್ತಗಾಗಿ ಹೋಗ್ತದೆ. ಹಾಗಾಗಿ ನೀರನ್ನ ಹಾಕದೆ ಈ ರೀತಿ ಸಾಧ್ಯವಾದಷ್ಟು ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ಬೇಕು. ಈಗ ಬಾಣಲೆಯನ್ನ ಬಿಸಿಗಿಟ್ಕೊಂಡಿದ್ದೇನೆ. ಅದರಲ್ಲಿ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ನಾನು ಜಾಸ್ತಿ ಎಣ್ಣೆಯನ್ನ ಬಳಸಿ ಮಾಡ್ತಾ ಇಲ್ಲ. ಕೆಲವೊಬ್ರು ಇದನ್ನ ಕರ್ದ ಹಾಗೆ ಎಲ್ಲ ಪದಾರ್ಥವನ್ನ ಕರ್ದು ತೆಗಿತಾರೆ. ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನ ಹಾಕೊಂಡು ಅದರಲ್ಲಿ ಎಲ್ಲವನ್ನ ಹುರಿದು ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ 1 ಕಪ್ ಆಗುವಷ್ಟು ನೆಲಗಡಲೆ ಬೀಜವನ್ನ ಹಾಕೊಂಡಿದ್ದೇನೆ. ಇದನ್ನ ಹುರ್ಕೊಳ್ತೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರ್ಕೊಳ್ತೇನೆ. ಮಂಡಕ್ಕಿಯಿಂದ ಮಾಡುವಂತಹ ಒಂದು 2-3 ಬಗೆಯ ರೆಸಿಪಿಗಳನ್ನ ನಾನೀಗಾಗಲೇ ಶೇರ್ ಮಾಡಿದ್ದೇನೆ. ನಮ್ಮೂರಿನ ಮಂಡಕ್ಕಿ ಉಪ್ಕರಿ ತೋರಿಸಿದ್ದೇನೆ. ಹಾಗೆ ಮಂಡಕ್ಕಿಯ ಒಂದು ಬಜೆಯನ್ನು ಕೂಡ ತೋರಿಸಿದ್ದೇನೆ. ನೀವಿನ್ನೂ ಆ ರೆಸಿಪಿಯನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದು ಕೂಡ ಚೆನ್ನಾಗಾಗ್ತದೆ. ಮಾಡಿಟ್ಕೊಂಡ್ರೆ ತುಂಬ ದಿವಸಗಳ ತನಕ ಇಡ್ಬೋದು ಇದನ್ನ. ನಂತರ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ. ಒಂದು 10-15 ಬೆಳ್ಳುಳ್ಳಿಯನ್ನ ಸಿಪ್ಪೆ ಸುಲಿದು ಜಜ್ಜಿ ಇದಕ್ಕೆ ಹಾಕೊಂಡಿದ್ದೇನೆ. ನೆಲಗಡಲೆ ಒಂದು 50% ಹುರಿದಾಗಿದೆ ಅನ್ನುವಾಗ ಬೆಳ್ಳುಳ್ಳಿಯನ್ನು ಹಾಕಿ ಹುರ್ಕೊಳ್ಬೇಕು. ಬೆಳ್ಳುಳ್ಳಿ ಬೇಡ ತಿನ್ನೋದಿಲ್ಲ ಅನ್ನುವರು ಸ್ಕಿಪ್ ಕೂಡ ಮಾಡಬಹುದು. ಬದಲಿಗೆ ಇಂಗನ್ನ ಹಾಕೊಳ್ಳಿ. ಇಂಗನ್ನ ಹಾಕೋದಾದ್ರೆ ಬೆಳ್ಳುಳ್ಳಿ ಹಾಕೋದು ಬೇಡ. ಬೆಳ್ಳುಳ್ಳಿ ಹಾಕಿದ್ರೆ ಇಂಗನ್ನ ಹಾಕೋದು ಬೇಡ. ನಂತರ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರುವ ಮಸಾಲೆ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಾದರೂ ಇದಕ್ಕೆ ಹಾಕೊಳ್ಬೋದು. ಅಷ್ಟೇ ಇಷ್ಟೇ ಅಂತ ಏನೂ ಇಲ್ಲ. ಹಸಿಮೆಣಸು ಖಾರಕ್ಕೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಖಾರ ಖಾರವಾಗಿದ್ದಷ್ಟು ಇದೆಲ್ಲ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಟೀ ಕಾಫಿ ಜೊತೆಗೆ. ನೀರಿನ ಪಸೆ ಎಲ್ಲ ಹೋಗಿ ಎಲ್ಲ ಬಣ್ಣ ಬದಲಾಗಿದೆ ನೋಡಿ. ಇಲ್ಲಿಯ ತನಕ ಹುರ್ಕೊಂಡಿದ್ದೇನೆ. ಈಗ ಎಣ್ಣೆ ಎಲ್ಲ ಸ್ವಲ್ಪ ಖಾಲಿ ಆಯ್ತು ಅನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ಪುಟಾಣಿಯನ್ನು ಹಾಕೊಳ್ತಾ ಇದ್ದೇನೆ. ಪುಟಾಣಿಯನ್ನ ಎಂಡಲ್ಲಿ ಹಾಕೊಂಡ್ರೆ ಸಾಕು, ಅದು ಗರಿಗರಿಯಾಗಿಯೇ ಇರ್ತದೆ ಅಲ್ವಾ. ಹಾಗಾಗಿ ನಂತರ ಕರಿಬೇವಿನ ಸೊಪ್ಪು ಯಥೇಚ್ಛವಾಗಿ ಹಾಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೆಯದು, ತಿನ್ಲಿಕ್ಕೂ ಚೆನ್ನಾಗಾಗ್ತದೆ, ಪರಿಮಳನೂ ಚೆನ್ನಾಗಿ ಬರ್ತದೆ. ಇದ್ರ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪನ್ನ ಬದಲಾಗಿ ಪುದೀನ ಸೊಪ್ಪನ್ನ ಹಾಕಿ ಪುದೀನ ಫ್ಲೇವರಲ್ಲಿ ಈ ಒಂದು ಮಂಡಕ್ಕಿಯನ್ನ ಮಾಡ್ಕೊಳ್ಬೋದು. ಕರಿಬೇವಿನ ಸೊಪ್ಪೆಲ್ಲ ಗರಿ ಗರಿ ಆಗೋ ತನಕ ಇದನ್ನ ಹುರ್ಕೊಳ್ತೇನೆ. ರೆಸಿಪಿ ತುಂಬಾನೇ ಸಿಂಪಲ್ ಇದೆ. ಮಾಡಲಿಕ್ಕೂ ಕೂಡ ತುಂಬಾನೇ ಸುಲಭ. ಮಾಡಿಟ್ಕೊಂಡ್ರೆ ತುಂಬ ದಿವಸಗಳ ತನಕ ಉಳಿಸ್ಬೋದು ಇದನ್ನ. ಆದರೆ ಮನೆಯಲ್ಲಿ ಜನ ಇದ್ದಾರೆ ಅಂತ ಅಂದರೆ ಅದು ಕೆಲವು ದಿವಸಗಳಲ್ಲಿ ಖಾಲಿಯಾಗಿ ಬಿಡ್ತದೆ. ಒಗ್ಗರಣೆಯಲ್ಲಿ ಎಲ್ಲ ಹುರಿದಿದ್ದಾಗಿದೆ. ಕೊನೆಯಲ್ಲಿ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿ ಉರಿಯನ್ನು ಆಫ್ ಮಾಡ್ಕೊಳ್ತೇನೆ. ಎಲ್ಲ ಗರಿ ಗರಿ ಆಗಿದೆ. ನೆಲಗಡಲೆ ಎಲ್ಲ ಕರೆಕ್ಟಾಗಿ ಗರಿ ಗರಿ ಆದ ತಕ್ಷಣ ಉರಿಯನ್ನು ಆಫ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಮಂಡಕ್ಕಿಯಲ್ಲಿ ಕೂಡ ಉಪ್ಪಿರ್ತದೆ. ಈ ಒಂದು ನೆಲಗಡಲೆ ಎಲ್ಲ ಏನಿದೆ ಒಗ್ಗರಣೆ ಅದಕ್ಕೆ ಆಗುವಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡಿದ್ದೇನೆ ಅಷ್ಟೇ. ಮಂಡಕ್ಕಿಯ ಉಪ್ಪನ್ನು ನೋಡಿಕೊಂಡು ನೀವು ಉಪ್ಪನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ 2.5 ಸೇರಾಗುವಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ಖಾರ ಆಯಿತು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಮಂಡಕ್ಕಿನ ಸೇರಿಸ್ಬೋದು, ಅಥವಾ ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಅದು ನಿಮ್ಮ ರುಚಿಗೆ ತಕ್ಕಂತೆ ಮಾಡ್ಕೊಳ್ಳಿ. ತುಂಬಾನೇ ಸುಲಭವಾಗಿ ಮಾಡುವಂತಹ ಮಂಡಕ್ಕಿಯ ಒಗ್ಗರಣೆ ರೆಡಿ ಆಯಿತು. ಇವತ್ತಿನ ಈ ಮಂಡಕ್ಕಿ ಒಗ್ಗರಣೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.